ಖುಷಿಯಾಗಿದ್ದಾರೆ ಸರ್ ಈಗ ಮಗನ ಸಿನಿಮಾ ಎಂಟ್ರಿ ನೋಡಿ ಅಪ್ಪ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ? ನಮ್ಮ ಜೊತೆ ಏನು ಹೇಳಲ್ಲ, ಬಟ್ ಖುಷಿಯಾಗಿದ್ದಾರೆ ಅನ್ಸುತ್ತೆ. ಆ ಥರ ಏನಿಲ್ಲ ಫ್ರೀ. ಯಾರ ಜೊತೆ ಒಡನಾಟ ಇದೆ ಇಂಡಸ್ಟ್ರಿಯಲ್ಲಿ ಅಪ್ಪನಿಗೆ ಈಗಲೂ ಕೂಡ ಎಲ್ಲರ ಜೊತೆನೂ ಟಚ್ಚಲ್ಲಿದ್ದಾರೆ, ಬಟ್ ವೆರಿ ಆಫನ್ ಆ ಥರ ಮೀಟ್ ಮಾಡೋದು ಯಾರಿಲ್ಲ. ಇವಾಗ ರಿಲ್ಯಾಕ್ಸ್ ಆಗಿದ್ದಾರೆ ಅವರು. ಸರ್ ಅಪ್ಪ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದವರು. ಸೊ ಬಣ್ಣದ ಬದುಕು ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ತು, ನಿಮ್ಮ ಲೈಫ್ ಹೇಗಿತ್ತು ಅಂತ ಹೇಳಿ, ಅಪ್ಪ ಜೀವನ ಇದ್ರ ಬಗ್ಗೆ ಮಾತಾಡೋದಾದ್ರೆ? ಆ್ಯಕ್ಚುಲಿ ಅವ್ರು ನಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಮೂವೀಸ್ಗೆ ಬರಬೇಕು ಅಂದರೆ ಫಸ್ಟು ಅವ್ರಿಗೆ ಅನಿಸಿದ್ದು ನನ್ನ ಪ್ರಕಾರ ಅವ್ರಿಗೆ ಅನಿಸಿದ್ದು ಬೇಡ ಅಂತ. ಯಾಕಂದರೆ ಅವರು ತುಂಬ ಎಲ್ಲ ನೋಡಿದ್ದಾರೆ, ಇದು ಬೇಡ ನಿನಗೆ, ನೀನು ಪೀಸ್ಫುಲ್ ಆಗಿದೆಯಾ, HCL ಟೆಕ್ಕು ಆರಾಮಾಗಿರ್ತೀಯ, US ಹೋಗು, ಸೆಟ್ಲಾಗು ಹ್ಯಾಪಿಯಾಗಿ ಅಂತ. ಬಟ್ ನನಗೆ ಇದರಲ್ಲಿ ಬರಬೇಕು ಅಂತ ಬಂದಮೇಲೆ ಅವ್ರು ಯಾವುದೇ ರೀತಿ ಯಾವುದು ಈ ಥರ ಮಾಡಬೇಕಂತ ಯಾವ ಸಜೆಷನು ಇಲ್ಲ, ಯಾವುದು ಅಡ್ವೈಸು ಮಾಡಲ್ಲ. ನಿನ್ನ ಹ್ಯಾಪಿಯಾಗಿದೆಯಾ, ನೀನು ಏನು ಹ್ಯಾಪಿ ಕೊಡುತ್ತೋ ಅದು ನೀನು ಮಾಡು ಅಂತ. ಸರ್ ಇವಾಗ ತುಂಬ ಜನ ಗಮನಿಸ್ತೀವಿ, ತುಂಬ ಜನ ನಾವು ಮಾತಾಡಿಸ್ತೀವಿ, ಎಲ್ಲರೂ ಏನಪ್ಪ ಹೇಳ್ತಾರೆ ಅಂದರೆ ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ಗಳಾದವರೇ ಸಿನಿಮಾ ಇಂಡಸ್ಟ್ರಿಗೆ ಹೆಚ್ಚು ಬರ್ತಾರೆ. ಯಾಕೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಈ ಕಡೆ ಸೆಳೆತ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ? ಏನಂದರೆ ಮೇಡಮ್, ಇವಾಗ ಇಂಜಿನಿಯರ್ ಮುಗಿಸಿ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ನಾನು. ಇಂಜಿನಿಯರ್ ಮುಗಿಸಿ HCL ಟೆಕ್ಕಲ್ಲಿ ಒಂದು ಪ್ರಾಜೆಕ್ಟಲ್ಲಿದ್ದೆ. ಚೆನ್ನಾಗಿತ್ತು, ವರ್ಕ್ ಎಲ್ಲ ಚೆನ್ನಾಗಿತ್ತು. ವರ್ಕ್ ಎಲ್ಲ ಮುಗಿದ ಮೇಲೆ ಒಂದು ಬೆಂಚ್ ಅಂತ ಒಂದು ಝೋನ್ ಬರುತ್ತೆ. ಪ್ರಾಜೆಕ್ಟ್ ಡಿಪ್ಲಾಯ್ ಆದಮೇಲೆ ನಮಗೊಂದು 3 months ಗ್ಯಾಪ್ ಬರುತ್ತೆ. ಆ ಗ್ಯಾಪಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಡೈಲಿ ಹೋಗೋದು ಆಫೀಸ್ಗೆ, ಫ್ರೆಂಡ್ಸ್ ಜೊತೆ ಮಾತಾಡೋದು, ಚಿಟ್ ಮಾಡೋದು, ಇವತ್ತು ಎಲ್ಲಿ ಊಟ ಮಾಡೋಣ, ಸಾಯಂಕಾಲ ಎಲ್ಲಿ ಹೋಗೋಣ, ಆಮೇಲೆ 9 to 6 ಮುಗಿಸ್ಕೊಂಡು ಮನೆಗೆ ಬಂದರೆ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಇದೊಂದು ರೊಟೀನ್ ಇದೆ. ಅದು ನನಗೆ ವಿತ್ಸ್ಟ್ಯಾಂಡ್ ಆಗೋಕ್ಕಾಗಿಲ್ಲ. ಸೊ ಏನೋ ಒಂದು ಮಾಡಬೇಕು ಅಂತ ಇತ್ತು. ಆವಾಗ ನನಗೊಂದು ಗೊತ್ತಿರೋರು ಮೂವಿ ಒಂದು ಚಿಕ್ಕ ರೋಲ್ ಮಾಡ್ತೀಯ ಅಂತ ಕರೆದ್ರು. ಸೊ ಹಿಂಗೆ ಬಂದ್ವಿ ಅಂತ ಹೇಳಿ. ಓಕೆ, ಒಂದು ಅದ್ಭುತವಾದ ಪ್ರೇಮ ಕಥೆನ ಹೇಳಕ್ಕೆ ಹೊರಟಿದ್ದೀರಾ ಸಿನಿಮಾ ಮೂಲಕ. ನಿಮ್ಮ ಒರಿಜಿನಲ್ ಪ್ರೇಮ ಕಥೆ ಏನಾರು ಇದೆಯಾ ಅಂತ ಹೇಳಿ? ಇರುತ್ತೆ ಮೇಡಮ್, ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.